ವೆಲ್ಕಮ್ ವೆಲ್ಕಮ್. ನೋಡಿ ಎಲ್ಲರೂ ಮದುವೆಗೆ ಬಂದಿದ್ದಾರೆ ಎಲ್ಲ ನಮ್ಮ. ನೋಡಿ ಗೈಸ್ ನಮ್ಮ ಶಿಶಿನ ತೋರ್ಸು ಮೇನು ಎಲ್ಲಾರನ್ನೂ ರೋಸ್ಟ್ ಮಾಡೋರು ಇವರೇ. ಇವ್ರನ್ನ ರೋಸ್ಟ್ ಮಾಡೋದು ನಾವೇ. ನಮ್ಮ ಪೂಜಾ ಫೇಶಿಯಲ್ ಮಾಡ್ತಾ ಇದ್ದಾಳೆ. ಅವ್ರ ಮಾವನಿಗೆ ಫೇಶಿಯಲ್ ಅಪ್ಪಾಯ್. ಪ್ರಥಮ್ ಸ್ಮೈಲ್. ಏನಾರಾದರೆ ನಂಗೆ ಗೊತ್ತಿಲ್ಲಪ್ಪ, ನಿಮ್ಮ ಮಾವನೇ ಇದಕ್ಕೆ ಜವಾಬ್ದಾರಿ. ನಿಮ್ಮ ಮಾವ ಹಳ್ಳಿ ಮೇಷ್ಟ್ರೇ ಪಾಠ ಮಾಡಿ ಬನ್ರಿ ಅಂತ ಹಾಯ್ ಮಾಡು. ನೋಡಿ ಏನು ಕಾಯಿಸಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಊರಲ್ಲಿ ನನ್ನ ಮದುವೆ ಇದೆ, ನಾಳೆ ಊರಿಗೆ ಹೋಗ್ಬೇಕು. ನೋಡಿ ಮೆಹಂದಿ ಹಾಕ್ಕೊತಾ ಇದ್ದಾರೆ. ಪೂಜಾ ನನ್ಗೆ ಹಾಕು ಅಂದ್ರೆ ಹಾಕೇ ಇಲ್ಲ, ನಾನೇ ಹಾಕೊಂತ ಇದ್ದೀನಿ. ಕೇಳೇ ಇಲ್ಲ ಗೈಸ್ ನನ್ನ ಅವರು. ಅವಳಿನ ಇಷ್ಟು ಪಾತ್ರೆ ಇದೆ ತೊಳಿಬೇಕು. ಮೆಹಂದಿನೂ ಹಾಕೊಂಡ್ರೆ ಅಂದ್ಬಿಡ್ತಾಳೆ ಅಂದ್ಬಿಟ್ಟು ನಾನು ಕೇಳ್ದಿರ ನಾನೇ ಹಾಕೊಂತ ಇದ್ದೀನಿ. ಮತ್ತೆ ಇವಾಗ ಹೆಂಗಿದೆ? ಫಸ್ಟ್ ಎಲ್ಲ ಇಂಟ್ರೆಸ್ಟ್ ಇತ್ತು, ಇವಾಗ ಇಂಟ್ರೆಸ್ಟ್ ಇಲ್ಲ. ಈ ಫೋನ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಾಕೊಂಡು ನಾನು ಇನ್ನೊಂದ್ಸರಿ ಈಗ ಹಾಕೊಳ್ಳೋಣ ಅಂದ್ಬಿಟ್ಟು ಇಕ್ಕಿರೋದು. ವೇಸ್ಟ್ ಆಗುತ್ತೆ ಅಂತ ಏನಕ್ಕೆ ಪಲ್ಲಕ್ಕಿಗಳು ನಮ್ಮ ಪೂಜೆ ಹಾಕೊಂಡಿದ್ದಾಳೆ. ಮತ್ತೆ ಯಾವಾಗ ಹಾಕೊಂತಾಳೆ ಏನೋ ಅಂದ್ಬಿಟ್ಟು ನಾನು ಹಾಕೊಂತ ಇದ್ದೀನಿ. ಹೆಂಗೂ ನಾಳೆ ಮದುವೆಗೆ ಹೋಗ್ತೀವಲ್ಲ ಅಂದ್ಬಿಟ್ಟು. ನಂದು ಆಲ್ಮೋಸ್ಟ್ ಎಲ್ಲ ನಾಳೆ ನಮ್ಮ ಮತ್ತೆ ಮಗಂದು ಮದುವೆ ಇದೆ, ಅದಕ್ಕೆ ನಾಳೆ ಊರಿಗೆ ಹೋಗ್ತಾ ಇದ್ದೀವಿ ದೊಡ್ಡಬಳ್ಳಾಪುರಾಗೆ. ಈ ಬಾಕ್ಸ್ ಎತ್ಕೊಬೇಕಾ? ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಎಷ್ಟು ನಮ್ಮ ಮನೆಯವ್ರು ಬರಲ್ಲ, ಇಲ್ಲ ಅಂದಿದ್ರೆ ರೆಡಿಯಾಗಿ ಬಂದ್ಬಿಡ್ತಾ ಇದೀವಿ. ಈ ಬಾಕ್ಸ್ ಎತ್ಕೊಬೇಕೇನಾ? ಬಂದ್ಬಿಡ್ತಾ ಇದ್ವಿ. ಇವಾಗ 2 ಟೈಮ್ಗೂ ಬಟ್ಟೆ ಇಟ್ಕೋಬೇಕು. 3 ಜನದ್ದು ಫುಲ್ ಒಂದು ದೊಡ್ಡ ಬ್ಯಾಗ್ ಎತ್ಕೊಂಡು ಹೋಗೋದಕ್ಕೆ ಇಬ್ರು ಕಿತ್ತಾಡ್ತಾರೆ ನೋಡಿ ನಾಳೆ. ಅಲ್ಲೇನೋ ಕಿತ್ತಾಡೋದು. ಓಕೆ ಗೈಸ್, ಬೆಳಿಗ್ಗೆ ಸಿಗ್ತೀವಿ. ನಾಳೆ ಟ್ರೈನಲ್ಲಿ ಓಡು. ಬೆಳಗ್ಗೆನೆ ಟ್ರೈನ್ ಇದೆ. ಇವತ್ತು ಬೇಗ ಮಲ್ಕೊಂಡು ಬೇಗ ನೋಡ್ತೀವಿ. ಬೈರಿ ಮುಂದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ ನೆನ್ನೆ. ನನ್ನ ತಮ್ಮ ಇನ್ನೂ ಮನೆ ಹತ್ರನೇ ಇದ್ದಾನೆ. ಪೂಜಾನ ಫಸ್ಟ್ ಡ್ರಾಪ್ ಮಾಡಿಬಿಟ್ಟು ಹೋಗಿದ್ದಾನೆ ಅವನು ಬರೋದಕ್ಕೆ. ಅದಕ್ಕೆ ಅವ್ನಿಗೋಸ್ಕರ ನೋಡಿ ಗೈಸ್, ನಮ್ಮ ಪೂಜಾ ಹೇರ್ ಸ್ಟೈಲ್ ನೋಡಿ ಗೈಸ್. ಕೊಂಡೆ ಹಂಗೆ ನಿಂತ್ಕೊ ಪೂಜಾ, ಒಂದು ಫೋಟೋ ಕ್ಲಿಕ್ ಮಾಡ್ತೀನಿ. ಬಿಸಿಲು ಮಕ್ಕಕ್ಕೆ. ಊರಿಗೆ ಹೋದ್ಮೇಲೆ ಸಿಗ್ತೀವಿ ಗೈಸ್. ಕೆಳಗಡೆ ಕೂತ್ಕೊಂಡಪ್ಪ ಗೈಸ್. ನೋಡಿ ಇಲ್ಲಿ ದೊಡ್ಡಬಳ್ಳಾಪುರ ಹತ್ರ ಒಂದು ಸ್ಟೇಷನ್ ಸರಿಯಾಗಿಲ್ಲ, ಹೋಗೋದಕ್ಕೆ ಬಕ್ಕೊಂಡು ಹೋಗ್ಬೇಕು. ಯಾರೇ ನೋಡಿ, ಟ್ರೈನ್ ಕೆಳಗಡೆಯಿಂದ ದೂರ್ಕೊಂಡು ಹೋಗ್ತಾ ಇದ್ದೀವಿ. ಪೂಜಾ, ಟ್ರೈನ್ ಕೆಳಗಡೆಯಿಂದ ದೂರ್ಕೊಂಡು ಹೋಗೋದು ಯಾವಾಗಲೂ. ಇಲ್ಲಿ ಅಡ್ಡ ಹಾಕಿರ್ತಾರೆ ಬೂಟ್ಸ್ ಗಾಡಿ, ಆ ಕಡೆಯಿಂದ ಹೋಗೋಕ್ಕೆ ಕಾರ್ಗಳು ಇಂಪೋರ್ಟ್ ಆಗಿದ್ದಾವೆ. ಹಾಂ, ತುಂಬ ಅಲ್ಲ, ಆ ಕಡೆಯಿಂದ ಹೋಗ್ಬೇಕು ಅಂದರೆ ತುಂಬ ದೂರ ಆಗಿಬಿಡುತ್ತೆ. ಆ ಕಡೆ ಸುತ್ತಾಕ್ಕೊಂಡು ಬರ್ಬೇಕು. ಸುಮಾರು ಒಂದು 2 ಕಿಲೋಮೀಟ್ರ್ ಆಗಿಬಿಡುತ್ತೆ ನಾನು ಸುತ್ತಾಕ್ಕೊಂಡು ಬರೋಕ್ಕೆ. ಅದಕ್ಕೆ ಟ್ರೈನ್ ಕೆಳಗಡೆನೇ ದೂರ ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಟ್ರೈನ್ ಕೆಳಗಡೆನೇ ಬಂದಿದ್ದೀವಿ. ಗೂಡ್ಸ್ ಗಾಡಿ ಇದೆ, ಎಲ್ಲ ಕಾರ್ಗಳು ಬಂದಿದೆ ಇವತ್ತು. ಬಂದಾಗೆಲ್ಲ ಇದು ಲಗೇಜೇ ಇರುತ್ತೆ ಏನಾದರೂ. ಇವತ್ತು ಕಾರ್ಗಳಿದೆ. ಯಾವ ಕಾರ ಗೊತ್ತೋ? ಸುಜುಕಿ. ಟ್ರೈನ್ ತುಂಬ ಬರೀ ಕಾರ್ಸೇ ಇದೆ ಅಲ್ಲಿ. ಹೌದು ನೋಡಿ, ಎಷ್ಟೊಂದಿದೆ ನೋಡಿ, ಎಷ್ಟೊಂದು ಕಾರ್ ಬಂದಿದೆ. ಟ್ರೈನಲ್ಲಿ ತಂದಿರೋದಿದೆಲ್ಲ. ಈಗ ಅಷ್ಟೇ ಮನೆ ಹತ್ರ ರೀಚ್ ಆಗಿದ್ದೀವಿ. ಬಿಟ್ಟಿರೋದು ನೋಡಿದ್ವಿ, ಸಡನ್ನಾಗಿ ಆಗೋ ಅನ್ನೋ ಥರ ಆಗೋಯ್ತು. ನೋಡು ಇದು ಅಲ್ಲ, ತೋಟ ನಮ್ಮ ಅಜ್ಜಿ
ನಮ್ಮ ಅಜ್ಜಿ ಮಾಡಿರೋದಲ್ಲ, ಅತ್ತೆ ಮಾಡೋದು. ವೆಲ್ಕಮ್ ವೆಲ್ಕಮ್. ಮುದ್ದೆ ಮಾಡ್ತಾ ಇದ್ದಾರೆ. ಹೇಳ್ದೆ ಬರಲ್ಲ ಅಂತ. ಓಯ್ ಗುಂಡಣ್ಣ, ಸೆಕೆ ಹೆಂಗಾಯ್ತು? ಬಾ ಬಮ್ಮ. ಪಾಪು ಭಯ ಆಗಲ್ಲ ಪೂಜಾ ನಿಂಗೆ? ವೆರಿ ಗುಡ್. ಭಯ ಆಗ. ನಮ್ಮಮ್ಮ ಬೆಳಗ್ಗೆ ನಾಷ್ಟ ಏನಾರ ಮಾಡ್ದಿರ ಮುದ್ದೆ ಮಾಡ್ತೈತೆ. ಏನು ಮಾಡಿದ್ಯಾ? ಚಿತ್ರಾನ್ನ ಮಾಡಿದ್ಯಾ? ಹ್ಞೂ, ಮಾವಿನಕಾಯಿ ಚಿತ್ರಾನ್ನ ಮಾಡಿದೀಯಾ? ಏನೋ ಇಲ್ಲಿ ಕುದಿಸ್ತಾ ಇದೆಯಾ ಸೊಪ್ಪು? ಬರಲ್ಲ ಯಾವಾಗ ಬಂದತ್ತೆ ಕೇಳು. ಗೆಜ್ಜೆ ಹಾಕೊಂಡು ಗಲ್ ಅಂತ ಒಂದು ಹೊತ್ತಲ್ಲ ಓಡಾಡ್ಬಿಡು. ನೋಡಿ ಗೈಸ್, ನಮ್ಮ ಪೂರ್ವಿನ ಬಂದಿದ ತಕ್ಷಣ ನಾವ್ ಯಾರೋ ಅವಳಿಗೆ ಗೊತ್ತೇ ಇಲ್ಲ ಅನ್ನೋ ತರ ರಿಯಾಕ್ಟ್ ಮಾಡ್ತಾ ಇದ್ದಾಳೆ. ಜೀವನನೇ ಬೇಜಾರಾಗ್ಬಿಡುತ್ತೆ. ನೀಟಾಗಿ ಮಾತಾಡೋರ ಹತ್ರ ನೋಡು. ತೋರಿಸ್ತಾ ಇದೆಯಾ? ಅಲ್ಲ, ಇವತ್ತು ನಾಳೆ ಮಾತಾಡ್ಸಿದ್ರೆ ನಮ್ಮ ಮನ ಮರ್ಯಾದೆ ಎಲ್ಲ ನಾವೇ ತೆಕ್ಕೊಂಡಿರುತ್ತೆ. ಅವಳು ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ. ಅಮ್ಮ ಚಿನಿಯ ಚಿನಿಯ ಏನ್ ಬಟ್ಟೆ ಕೊಡ್ಬೇಕು ಇವಾಗ? ಬರೀ ಡೌಗಳು ನಿಂದು. ಯಾರೇ ಕೇಳ್ತಾವ್ರಿ ಇವಾಗ? ನಾನು ಏನಾರ ಇಲ್ಲೇ ಇರು ಅಂತ ನಾನು ಕೇಳದ್ನ? ಹೇಳು. ಬಂದಿದ ತಕ್ಷಣ ನಾನು ಇಲ್ಲಿರಲ್ಲ ಅಂದ್ರೆ ಅಲ್ಲೇ ಇರು, ಯಾರು ಬೇಡ ಇರೋ. ಗದಾಮ್ ನಾ ಬಾ 1 2 3. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ತೋರ್ಸು. ಏನಮ್ಮ ನಿನ್ನ ಮಗಳು? ಕೊಡ್ತೀನಿ. ಯಾವ್ಯಾವ ಬೇಕು? ಬಳೆ ಎಲ್ಲ ಹಾಕಂತೀಯ? ಗೈಸ್, ಇನ್ನು 2 ದಿನ ಅವಳು ನಮ್ಮನ್ನ ಯಾವ ಊರು ಅಂತ ಕೇಳಲ್ಲ ಗೈಸ್. ಅಷ್ಟೇ ಅವಳು ಇದು ಹಾಕೊಂಡ್ಬಿಡು. ಇದ್ರಲ್ಲಿ ಇಟ್ಕೊಂಡತ್ತೀಯಾ? ಇವಾಗ ಹಾಕೊಂಡ್ತೀಯ? ಅದು ರಾತ್ರಿ ಹಾಕೋ. ರಿಸೆಪ್ಷನ್ ಸೆಕೆ ಇರಕ್ಕಾಗಲ್ಲ. ಯಾವ್ದು ಟೀ ಶರ್ಟ್ ಕೊಡ್ತೀನಿ. ಇದು ಎತ್ಕೊಂಡು ರಾತ್ರಿ ಹೋಗ್ಲಿ. ಹೇಳು ನಮ್ಮ ಮನೇಲಿ ಇರ್ಬೇಕಾದ್ರೆ ಅನ್ನ ನೋಡಿ ಗೈಸ್, ಅಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್ ಹೇಳ್ಬೇಕು ತಾನೆ. ಅದೇ ಇವಾಗ ನೋಡು, ನೀನ್ ವಿಡಿಯೋ ಹಾಕಿದೆ ನೋಡ? ನೋಡು ಹೇಳ ಗೈಸ್, ನೋಡಿ ಗೈಸ್. ಇದು ಬೇಕಾ? ಅಲ್ಲುದೆಲ್ಲ ಏನಿಲ್ಲ, ಅದಕ್ಕೆ ಅಲ್ಲಿ ನೋಡ್ತಾರೆ. ಏನು ನೋಡಿ, ಎಲ್ಲರೂ ಮದುವೆಗೆ ಬಂದಿದ್ದಾರೆ. ಎಲ್ಲ ನಮ್ಮ ಅಜ್ಜಿ, ನಮ್ಮ ಅತ್ತೆಯವರು, ನಮ್ಮ ಅಜ್ಜಿಯವರು ಬಗ್ಗೆ ಅವರು ನಮ್ಮ ದೊಡ್ಡತ್ತೆ, ಇವರು 2ನೇ ಅತ್ತೆ. ಇನ್ನೊಬ್ರಲ್ಲಿ ಇಲ್ವಾ? ಅವರು ನಮ್ಮ ಚಿಕ್ಕಮ್ಮ, ಇವರು ನಮ್ಮ ಅತ್ತೆ ಮಕ್ಕಳು. ಇಬ್ರು ಅವರು ನಮ್ಮ ಅತ್ತೆ ಮಗಳೇ, ಇವರು ನಮ್ಮ ಅತ್ತೆ ಮಗಳೇ. ಸಾಕ ಪರಿಚಯ? ಹ್ಞೂ, ಭಾಗ್ಯ ಮಗಳು. ಇಂಟು ಮಾತಾ ನೋಡಿ ಗೈಸ್, ನಮ್ಮ ಶಿಶಿನ ತೋರ್ಸು. ಮೇನು
ಎಲ್ಲಾರನ್ನೂ ರೋಸ್ಟ್ ಮಾಡೋರು ಇವರೇ. ಅಲ್ಲಲ್ಲಲ್ಲಲ್ಲಲ್ಲ ಇವ್ರನ್ನ ರೋಸ್ಟ್ ಮಾಡೋದು ನಾವೇ. ತೆಗಿ ತೆಗಿ ಬೇಗ ಪ್ರೇಕ್ಷಕರಾಗೋಗಿದ್ದಾರೆ. ನೋಡಿ ಇವಳೊಬ್ಳು ಇಲ್ಲಿ ಬರ್ತೀನಿರು ನಿನ್ಗೆ. ಹೇಳು ಏನೇನು ತಿಂದೆ ಹೇಳು, ವಾಯ್ಸ್ ಎಲ್ಲ ಹೋಗ್ಬಿಟ್ಟೈತೆ ಹೇಳು. ಯಾರು ಹಾಕಿದ್ದು? ಏ ಎಲ್ಲಡ್ಕೆ ಹಾಕೊಂಡವಳೆ, ಅದಕ್ಕೆ ಎಲ್ಲಡ್ಕೆ ಹಾಕೊಂಡವಳೆ. ಏ ತಿಂದೆ. ಎರಡರಲ್ಲಿ ಹೇಳು. ನಿಮ್ಮ ಬಾಕಿ ಮಮ್ಮಿ ರೋಸ್ಟ್ ಮಾಡೋಣ, ಶಶಿ ಮಮ್ಮಿ ರೋಸ್ಟ್ ಮಾಡೋಣ. ಎರಡೇ ಆಪ್ಷನ್, ಒಬ್ರು ಯಾರನ್ನು ಕೊಡಲ್ಲ. ಅದು ಹೇಳು. ಪರ್ಪಲ್ ಕಲರಾ? ಯಾಕೆ ಪರ್ಪಲ್ ಕಲರ್ ಇಲ್ಲ? ಆಪ್ಷನ್ ಎರಡು, ನಿಮ್ಮ ಬಾಕಿ ಮಮ್ಮಿನ ಶಶಿ ಮಮ್ಮಿನ ಯಾರನ್ನ ರೋಸ್ಟ್ ಮಾಡೋಣ ಅಂತ. ರೋಸ್ಟ್ ಯಾರನ್ನ ಮಾಡೋಣ? ಸರಿ, ಥರ್ಡ್ ಆಪ್ಷನ್ ನಿಂದು ಒಂದು ಸೇರ್ಸ್ಕೊಬಿಡೋಣ. ಪೂರ್ವಿನ ಅವ್ಳು ಬೇಡ, ಇಬ್ರು. ಆಪ್ಷನ್ ಎರಡೇ ಇರೋದು. ಒಂದು ಭಾರತಿ ಆಂಟಿ, ಭಾರತಿ ಆಂಟಿ ಅಂತ ಭಾರತಿ ಮಮ್ಮಿ, ಇಲ್ಲ ನಿಮ್ಮ ಶಶಿ ಮಮ್ಮಿ. ಯಾರನ್ನ ರೋಸ್ಟ್ ಮಾಡೋಣ? ಶಶಿ ರಾಖಿ ಕರೀತಾವನಲ್ಲಿ ಅದೆಲ್ಲ ಹೇಳಲ್ಲ. ಶಶಿ ರಾಖಿ ನೋಡಿದ್ರ ಹಸು ಬರ್ತೀಯ ಅಮ್ಮ. ನಡಿ ಸೈಡ್ ನಡಿ, ಸೈಡ್ ನಡಿ. ಶಶಿ ಮೇಲೆ ಹೇಳ್ತಾಳೆ ನಡಿ. ಮತ್ತೆ ನನ್ನ ಮೇಲೆ ಹಾಕ್ಬಿಟ್ಟಿದ್ಯಾ? ಶಶಿ ಮಮ್ಮಿ ಎಲ್ಲಾರನ್ನೂ ರೋಸ್ಟ್ ಮಾಡ್ತಾಳೆ. ಶಶಿ ಮಮ್ಮಿನ ಯಾರು ರೋಸ್ಟ್ ಮಾಡೋರಿಲ್ಲ, ಅದಕ್ಕೆ ಶಶಿ ಯೂಟ್ಯೂಬ್ ಕಡೆ ಸುಮ್ಮನೆ ಫೇಮಸ್ ಆಗಿದೆ ಶಶಿ ಮಮ್ಮಿ. ನನ್ನ ರಾಖಿ ಕರೀತಾರೆ ನನ್ನಮ್ಮ. ಅಲ್ಲ ಅಲ್ಲ ಅಲ್ಲಮ್ಮ, ಹಬ್ಬ ಹೋಯ್ತು ನನ್ನ ಕಾಲು. ನೋಡಂಟಿ ಕೂದಲು ಕಟ್ ಮಾಡ್ಕೊಂಡಿರೋದು ನೋಡಿದ್ವಿ. ಥೂ ಗುಬ್ಬಿ ಅವಳು. ಹಂಗೆಲ್ಲ ಕಾಲಾಗೆಲ್ಲ ಒಳ್ಳೆದು ಮಾಡಬಾರ್ದು. ಹಸಡೆ ಹಸಡೆ ಇವತ್ತೇ ಬಂದಾಳ. ನಡಿ ನಾಷ್ಟ ಮಾಡಿ ಅಂದ್ರು. ಹಾಂ, ನಾಡು ಕುಕ್ಕೋ ಹಣ್ಣ ಮುಚ್ಚಿ ಹೊಸ್ತಾನೆ ಇಂಟ್ಲಕ್ ನಾನು ಇಲ್ಲಿರಲ್ಲ. ಇರುವಂತ ಯಾರು ಹೇಳಿದ್ರು? ನಡಿ ನಾವೇ ಹೋಗೋಣ ಅವ್ರ ಮನೆಗೆ. ನೋಡಿ ಗೈಸ್, ನಮ್ಮಮ್ಮ ಮೇಲೆ ಹೇಳ್ಬಿಟ್ಟಿದ್ದಾಳೆ ಇಲ್ಲಿ ಕಳ್ಳಿ ಕಳ್ಳಿ ನೋಡಿದ್ರಂಗೆ. ನಾನು ಅದಕ್ಕೆ ಬುದ್ಧಿ ಇಲ್ಲ ಸುಮ್ನೆ ಹೇಳ್ತೀಯಾ ಅಂತ ಅಲ್ಲಿ ಏನು ನನಗೆ ಉದ್ದಕ್ಕೂ ಇಷ್ಟ ಇಲ್ಲ ಅಜ್ಜಿ. ಅದು ಆಂಟಿ ನಮಗೆ ಗೊತ್ತಾಗಿದ್ದು ಹೆಂಗೆ ಗೊತ್ತಾ, ರೂಮ್ಗೆ ಹೋಗಿ ನಮ್ಮ ಅಜ್ಜಿ ತಲೆ ಬಚ್ಕೊಂತ ಇತ್ತು. ಏನೋ ಬಟ್ಟೆ ಪೀಸನ ಅನ್ಕೊಂಡ್ರಿ ನಾವು ಫಸ್ಟ್ ನೋಡ್ಬಿಟ್ಟು ಬೆಳಗ್ಗೆ ಎತ್ಕೊಬಂದು ನೋಡಿದಾಗೆ ಗೊತ್ತಾಗಿದ್ದು ಕೂದಲು ಅಂತ. ಏ ಯಾರ್ದಿದು ಕೂದಲು ಅಂತ ಕೇಳಿದ್ರೆ ಏ ನಂದಲ್ಲ ನಂದಲ್ಲ ಅಂದ್ಲು. ಏ ಕರೆಕ್ಟಾಗಿ ಹೇಳು ಅಂದಾಗ ಹೇಳಿರೋದವಳು. ಆಕಾಯ್ತು ಆಗ್ಲೇ ಆಕಾಯ್ತು. ಬಾಮ ಹೇಳು, ಯಾಕೋ ಝೂಮಲ್ಲಿ ಇಟ್ಬಿಟ್ಟಿದೀಯಾ? ನಮ್ಮ ಪೂಜಾ ಫೇಶಿಯಲ್ ಮಾಡ್ತಾ ಇದ್ದಾಳೆ. ಅವ್ರ ಮಾವನಿಗೆ ಫೇಶಿಯಲ್ ಅಪ್ಯಾಯ್. ಮದುವೆಗೆ ಕೂಡ ರೆಡಿ ಆಗ್ತಾರಲ್ಲ ಗೈಸ್, ಇವತ್ತೆಲ್ಲ ಫೇಸ್ ಪ್ಯಾಕ್ ಹಾಕೊಂಡು ಫೇಶಿಯಲ್ ಮಾಡ್ಕೊಂಡು ರೆಡಿ ಆಗ್ತಾರೆ. ಡೈಮಂಡ್ ಫೇಶಿಯಲ್ ಮಾಡ್ತಾ ಇರೋದು ನಮ್ಮ ಪೂಜಾ, ಫಸ್ಟ್ ಟೈಮ್ ಫೇಶಿಯಲ್ ಮಾಡ್ತಾ ಇರೋದು. ನಿಮ್ಮ ಯಜಮಾನ್ರನ್ನ ಬೆಳ್ಳಗೆ ಮಾಡಾಕ್ತೀಯಮ್ಮ ಹಂಗಾದ್ರೆ. ಮಮತಾ ಹಾಯ್. ಹಾಯ್. ಎಲ್ಲಿ ಕಲ್ತ್ಕೊಂಡೆ ಪೂಜಾ? ಕೆಲ್ಸಕ್ಕೆ ಹೋಗ್ತೆ. ಬ್ಯೂಟಿಷಿಯನ್ ಮಾಡ್ತಾ ಇದ್ದ ಏನೋ ಹೇಳ ಇನ್ನೊಂದ್ಸರಿ. ಹಾಂ, ಇದು ಗಾಡಿಗಳು ಸೌಂಡೇ ಕೇಳಿಸುತ್ತಾರ್ದ. ಕರೆಕ್ಟ್, ಅದಕ್ಕೆ ನೀನು ಕೊಡ್ಸಿರೋದು ಫಸ್ಟು. ಇನ್ನು ಕೇಳಿಲ್ಲ, ಮಾವ ಇದು ತಗೊಬಂದು ಕೊಡ್ತಲ್ಲ ಡೈಮಂಡ್ ಫೇಶಿಯಲ್, ಇದು ಮಾಡ್ಕೊಳ್ರಿ ಎಲ್ಲರೂ ಅಂತ ಅಂದ್ಕೊಟ್ಟಿದ್ದು ನಾವು. ಮಾವನಿಗೆ ಒಬ್ಬನಿಗೆ ಅಲ್ಲ,
ನಾನು ಅದಕ್ಕೆ ಏನಾರು ಆದರೆ ಅಂತ ಅಂದಿದ್ದಕ್ಕೆ ಇಲ್ಲ ಏನಾಗಲ್ಲ ಹಾಕೋ ಅಂತು. ಅದಕ್ಕೆ ಫಸ್ಟ್ ಮಾವನೇ ಮಾಡಿಸ್ಕೊತಾ ಇರೋದು. ಎಕ್ಸ್ಪೆರಿಮೆಂಟ್ ಫಸ್ಟು. ನಿನಗೆ ಬಾಮವ್ ಇದು ಸ್ಕ್ರಬ್ ಬರುತ್ತಲ್ಲ ಇದು ಅದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಇದು ಮಾಡಬೇಕು. ಗೈಸ್ ಇಲ್ಲಿ ಒಂದು ಮಿನಿ ಪಾರ್ಲರ್ ಓಪನ್ ಆಗಿದೆ ಆಲ್ರೆಡಿ. ಅಲ್ಲೊಬ್ರು ಮಾಡ್ಕೊತಾ ಇದ್ದಾರೆ. ಆಸೆ ತರಿಸಿ ಸ್ವಲ್ಪ ನಮ್ಮ ಸುತ್ತಮುತ್ತ ಸ್ವಲ್ಪ ಬೆಳೆದು ಮಾಡ್ತಾ ಇದ್ದೀವಿ. ಗೊತ್ತು, ಇವತ್ತು ಮನೇಲಿ ಫೇಶಿಯಲ್ ಮಾಡ್ತಾ ಇದ್ವಿ ಅಂದ್ಬಿಟ್ಟು ನಾಳೆ ದಿನ ನಾವು ಫೇಶಿಯಲ್ ಕಾಸು ಕೊಡೋಣ ಬೇಡ ಆಯ್ತಾ? ಪಾರ್ಲರ್ನ ಮನೆಗೆ ಕಸ್ಬಿಟ್ಟಿದೀವಿ. ಅಷ್ಟೇ ನಮ್ಮ ಸಾಕ. ಅದು ಪಾರ್ಲರ್ ಪ್ರಥಮ್ ಸ್ಮೈಲ್. ಪೂಜೆ ಇದು ಉಲ್ಟಾ ಪೂಜಾ ಅದು ಅರ್ತಿ ಇದು ಉಲ್ಟಾ ಫೇಸ್ ಪ್ಯಾಕ್ ಇಲ್ಲೂ ಮಾತ್ರ ಹಾಕಿಲ್ಲ. ಹೆಂಗಿದೆ ನೋಡಿ. ಹಾಕ್ಬೇಕಾಗಿತ್ತು ಇದನ್ನು. ಇವಾಗ ನಮ್ಮ ಪೂಜಾ ಫೇಸ್ ಪ್ಯಾಕ್ ಮಾಡ್ಕೊತಾವಳೆ. ಫೇಶಿಯಲ್ಲು ಫೇಸ್ ಪ್ಯಾಕ್ ಅಲ್ಲ ಇವಾಗ. ರೋಸ್ ವಾಟರ್ ಹೊಡಿ. ರೋಸ್ ವಾಟ್ರಾ ಎಲ್ಲೈತೆ ಅಲ್ಲಿ ಮಿಷಿನ್ ಮೇಲೆ ನಾವು ಹುಡಿ. ಉರಿತಾಯ್ತಾ? ಅದು ಹೆಂಗೆ ಉರಿತೈತೆ? ಹಾಂ ಹಾಂ ಹಾಂ. ಏನಾರು ಆದರೆ ನಂಗೆ ಗೊತ್ತಿಲ್ಲಪ್ಪ. ನಿಮ್ಮ ಮಾವನೇ ಇದಕ್ಕೆ ಜವಾಬ್ದಾರಿ. ನಿಮ್ಮ ಮಾವನೇ ಎಲ್ಲ ಹಾಕು ಅಂದಿರೋದು. ಅದಕ್ಕೆ ಅಯ್ಯೋ ಜೆನ್ಸ್ದಿರ್ಬೋದು ಹಂಗಾದ್ರೆ. ಪೂಜಾ ಚೆನ್ನಾಗೈತಾ ಗೊತ್ತು? ಚೆನ್ನಾಗೈತಾ ಫೇಶಿಯಲು? ಭೂತ ನಮ್ಮ ಅತ್ತೆ ಮಗಳ ಮೇಲೆ ಫ್ರ್ಯಾಂಕ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಶಶಿ ಮೇಲೆ. ಅವಳು ಯಾವಾಗಲೂ ಎಲ್ಲರಿಗೂ ರೋಸ್ಟ್ ಮಾಡ್ತಾಳೆ. ಅದಕ್ಕೆ ಇವತ್ತು ನಾವು ರೋಸ್ಟ್ ಮಾಡೋಣ ಅಂತ. ಅದೇ ನಮ್ಮಮ್ಮ ನೋಡಿ ನಗ್ತಾವ್ರೆ. ಪಾಪ ನಮ್ಮಮ್ಮ ಈ ಸರಿ ತಪ್ಪಿಸ್ಕೊಂಡ್ರೆ ನಮ್ಮಮ್ಮ ಮೇಲೆ ಮಾಡಲ್ಲ. ಪ್ರತಿ ಸಾರಿ ನಮ್ಮ ಅಮ್ಮನ ಮೇಲೇ ಮಾಡ್ತಿಟ್ರೆ ಅದು. ಅದಕ್ಕೆ ಈ ಸರಿ ನಮ್ಮಮ್ಮಗೆ ಮಾಡಲ್ಲ. ಅಲ್ಲಮ್ಮ ತಪ್ಸ್ಕೊಂತೀಯಲ್ಲಮ್ಮ ಇವತ್ತು. ನಮ್ಮ ಶಶಿನ ರೋಸ್ಟ್ ಮಾಡೋಣ ಅಂದ್ಕೊಂಡ್ವಿ. ಆದರೆ ರೋಸ್ಟ್ ಮಾಡೋದಕ್ಕಾಗಿಲ್ಲ. ಯಾಕಂದರೆ ಟೈಮೇ ಸಿಗಲಿಲ್ಲ. ಮದುವೆ ಮನೆಯಲ್ಲಿ ಫುಲ್ ಬ್ಯುಸಿಯಾಗಿದ್ದರು. ಅವರು ಕೂಡ ಬ್ಯುಸಿ ಇದ್ದರು, ನಾವು ಕೂಡ ಬ್ಯುಸಿಯಾಗಿದ್ವಿ. ಅದೇನೋ ಗೊತ್ತಿಲ್ಲ, ನಾವೇನೋ ಅಂದ್ಕೊಂಡ್ವಿ, ಅದೇನು ಮಾಡೋದಕ್ಕಾಗಿಲ್ಲ. ನೋಡಿ ಗೈಸ್, ನಮ್ಮಮ್ಮ ಏನು ಸೂಪರಾಗಿ ರೆಡಿಯಾಗಿದ್ದಾರೆ ನೋಡಿ. ಇದನ್ನು ಚಿಕ್ಕದಾಗಿ ಹಾಕ್ಕೊಳ್ಳೋ ಅಂದರೆ ದೊಡ್ಡದಾಗಿ ಹಾಕ್ಕೊಂಡೈತೆ. ಏನು ಮಿಸ್ಸಿಂಗ್ ನಿನ್ನ ಹತ್ರ ಅಂದರೆ ಕುಂಕುಮ ಇಕ್ಕಿಲ್ಲ. ಹ್ಞೂ ನೋಡಿ, ಇವನು ಹೆಂಗೆ ಕೂತ್ಕೊಂಡವನು ಹಾರ ಹಾಕ್ಕೊಂಡು. ನಮ್ಮ ಗೌತಮ್ ಫೇಶಿಯಲ್ ಮಾಡ್ಕೊಂಡಿರೋದಕ್ಕೆ ವಾವ್ ಬೆಳ್ಳಗಾಗ್ಬಿಟ್ಟವನೆ ನೋಡಿ. ನಮ್ಮ ಪೂಜಾ ಅವರು ಹಳ್ಳಿ ಮೇಷ್ಟ್ರೇ ಪಾಠ ಮಾಡಿ ಬನ್ರಿ ಅನ್ನೋ ಥರ ಹಳ್ಳಿ ಹುಡುಗಿ ಥರ ರೆಡಿ ಆಗಿಬಿಟ್ಟಿದ್ದಾಳೆ. ಸೂಪರ್. ಯಾವಾಗಲೂ ಏನು ಒಂದೇ ಥರ ಇರಬೇಕೇನೋ. ಅಬ್ಬೆ ಮತ್ತೆ ನಮ್ಮದು ಗೈಸ್. ಹಾಂ, ಫಸ್ಟ್ ಅದಕ್ಕೋಸ್ಕರನೇ ನಾನು ಹಿಂಗೆ ಕಾಣಿಸಿರೋದು. ಇದು ಒಂದ್ಸರಿ ಹಾಕ್ಕೊಂಡಿದ್ಲು. ಸುಮಾರು ಒಂದು 6-7 ವರ್ಷ ಆಯಿತು. ಅವಾಗ ಒಂದ್ಸರಿ ಉಟ್ಕೊಂಡವಳೆ. ನಾನು ತಗೊಂಡಿರೋದಕ್ಕೆ ಒಂದು 2-3 ಸರಿ ಹಾಕ್ಕೊಂಡ್ರೆ ಸಾಕು, ಕಂಪ್ಲೀಟೆಡ್. ನಮ್ಮಮ್ಮ ಅಯ್ಯೋ ಯಾಕಲ್ಲ ಅಂತ ಪ್ರಾಣ ಪ್ರಾಣ ತೆಗಿಯಕ್ಕಾಗುತ್ತಾ? ನೋಡಿ ಗೈಸ್ ಹೆಂಗೆ ಹೇಳ್ತಾ ಇದ್ದಾಳೆ ಅಂತ ನೋಡಿ. ಯಾವಾಗೂ ಲೆಹೆಂಗಾಗ್ಲಿ ಎತ್ಕೊಂಡಾಗ ಒಂದ್ಸರಿ ಹಾಕೋದನ್ನ ಅಲ್ಲ, ನಾನು ಒಂದು 2 ಸರಿ ಹಾಕಿದ್ದೀನಿ ಅಷ್ಟೇ. ಇದನ್ನ ನೀನು ಒಂದು 2 ಸರಿ ಹಾಕೋ, ಅದು ಯಾರಿಗನ್ನ ಕೊಟ್ಬಿಡ. ಇವಾಗ ಏನು ಡೈಲಾಗ್ ಹೊಡೆದ ಹೇಳು.
ಏನಂತ ಹಳ್ಳಿ ಹುಡುಗಿ ಥರ ಕಾಣಿಸ್ತಾ ಇದೆಯಾ ಅಂತ. ನೀನು ತಗೊಂಡಿರೋದು ಹಳ್ಳಿ ಹುಡುಗಿ ಅಂತ. ನೀನ್ ಹಳ್ಳಿ ಹುಡುಗಿ ಚೆನ್ನಾಗಾಯ್ತಾ ಅದು ನೋಡಿ. ಬ್ಲೌಸ್ ಮಾತ್ರ ಇದ್ರದ್ದಲ್ಲ ಸ್ಯಾರಿದು ಮ್ಯಾಚ್ ಆಗ್ತಾಯಿದೆ, ಆದ್ರೂ ಚೆನ್ನಾಗಿದೆ. ಬನ್ನಿ ಬನ್ನಿ. ಈಗ ನಾವು ಅಲ್ಲೇ ರೆಡಿ ಆಗಿಬಿಟ್ಟು ಬಂದ್ವಿ. ಅಮ್ಮನ ಮನೆಗೆ ಬಂದಿದ್ದೀವಿ. ಈಗ ನಮ್ಮಮ್ಮ ಫುಲ್ ರೆಡಿ. ಅವಣ ಏನಾದ್ರು ಹೇಳ್ತೀಯಾ? ಹೇಳಲ್ಲ, ನಿದ್ದೆ ಬರ್ತೈತಂತೆ ಅವಳಿಗೆ ನೋಡಿ. ಚೆನ್ನಾಗಿ ರೆಡಿ ಆಗಿಬಿಟ್ಟು ಇವಾಗ ನಿದ್ದೆ ಬರ್ತೈತೆ ಅಂತ ಗೈಸ್. ನಮ್ಮ ಅಮ್ಮ ಊರಲ್ಲೇ ಒಂದು ಚೌಟ್ರಿ ಇದೆ. ಮೊನ್ನೆ ಒಂದು ಮದುವೆಗೆ ಬಂದಿದ್ವಲ್ಲ, ಅದ್ರ ಪಕ್ಕದಲ್ಲೇ ಗಾನವಿ ಅಕ್ಕ, ಅವ್ರ ಗಾನವಿ ಅಂತ ಗೊತ್ತಾಗುತ್ತಾ? ನಮ್ಮ ಫ್ರೆಂಡ್ ಅವರು ಮದುವೆ ಇತ್ತು ಅಂತ ಬಂದಿದ್ರಲ್ಲ. ಅಲ್ಲ, ನಮ್ಮ ಫ್ರೆಂಡ್ ಅವ್ರದ್ದು ಅಂದಿದ್ದು, ಫ್ರೆಂಡ್ದು ಅಂತ ಹೇಳಲಿಲ್ಲ. ಅವ್ರ ಅಕ್ಕನ ಮಗಳದು. ಓಕೆನಾ? ಹಾಂ, ಅಲ್ಲಿ ಹೋಗಿದ್ವಲ್ಲ, ಅದರಿಂದಲೇ ಇನ್ನೊಂದು ಚೌಟ್ರಿ ಇದೆ ಅಲ್ಲೇ. ನಮ್ಮ ಅಮ್ಮ ಅವ್ರಿಗೆ ಊರಲ್ಲೇ ಚೌಟ್ರಿ ಇರೋದ್ರಿಂದ ಆರಾಮಾಗಿ ಹೋಗಿ ಬರ್ಬೋದು ಅಲ್ಲಮ್ಮ. ನಡೀರಿ. ನಮ್ಮಪ್ಪ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ ಅಂದ್ಬಿಟ್ಟು. ಟೈಮ್ ಬೇರೆ ಆಗೋಯ್ತು ನೋಡಿ. ಇಲ್ಲೇ ಊರಲ್ಲಿ ಚೌಟ್ರಿ ಇಟ್ಕೊಂಡು 7 ಗಂಟೆ ಆಗೋಯ್ತೇನಲ್ಲ ಟೈಮು. 7 ಗಂಟೆನಾ ಪೂಜಾ? ಬನ್ನಿ ಹೋಗೋಣ. ಈಗ ಎಲ್ಲರದ್ದು ರೆಡಿ ಆಯಿತು. ಓಡ್ಬಾ ಬೇಗ. ಇರು ಗೈಸ್, ನಡ್ಕೊಂಡು ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ನಾನು, ನಮ್ಮಮ್ಮ, ನಮ್ಮ ಅಜ್ಜಿ. ಚೌಟ್ರಿ ಇಲ್ಲ, ಸಾಫ್ ಮಾಡಲ್ಲ, ಕಲ್ಲು ಇಲ್ಲೇ ಇರೋದ್ರಿಂದ ಕಲ್ಲು ಹೊಡಿತೈತೆ ನೋಡಿ. ಇಲ್ಲೇ ಚೌಟ್ರಿ ಇರೋದು. ಇಲ್ಲೇ 3 ಚೌಟ್ರಿ ಐತಂತೈತೆ. ನಿಂಗೆ ಗೊತ್ತಿಲ್ಲ 3 ಚೌಟ್ರಿ. ಮೊನ್ನೆ ಚೌಟ್ರಿ ತೋರಿಸ್ತೀನಿ. ಮೊನ್ನೆ ಒಂದು ಚೌಟ್ರಿ ಬಂದಿದ್ವಿ, ಅದು ಡೆಕೋರೇಷನ್ ಮಾಡೋದು ಗೊತ್ತಾಗಲ್ಲ ಚೌಟ್ರಿ ಹೆಂಗಿರುತ್ತೆ ಅಂತ. ಚೆನ್ನಾಗೈತೆ. ಅದರಿಂದ ಇನ್ನೊಂದು 2 ಚೌಟ್ರಿ ಇದೆ ಅಂತೆ. 3, ನನ್ನ 2 ಅಂದ್ಕೊಂಡಿದ್ದೆ, 3 ಇದೆಯಂತೆ. ನಾನು 2 ಚೌಟ್ರಿಗೆ ಬಂದಿದ್ದೀನಿ, ಇನ್ನೊಂದು ಚೌಟ್ರಿಗೆ ಗೊತ್ತಿಲ್ಲ. ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಡಿ ಗೈಸ್, ನೋಡಿ ಮೊನ್ನೆ ಬಂದಿದ್ದು ಈ ಚೌಟ್ರಿಗೆ. ಈಗ ಇದರಿಂದ ಒಂದು ಚೌಟ್ರಿ ಇದೆಯಂತೆ. ಇದು ತುಂಬ ದೊಡ್ಡ ಚೌಟ್ರಿ ಇದು. ಇದರಿಂದ ಇನ್ನೂ ಒಂದು 2 ಚೌಟ್ರಿ ಇದೆ ಅಲ್ಲಿ. ನಮ್ಮೂರವ್ರಿಗೆಲ್ಲ ಒಳ್ಳೆ ಅನುಕೂಲ ಇದೆ ಇಲ್ಲಿ. ಬಸ್ ಕಾಸೆಲ್ಲ ಮಿಕ್ಕೋಗ್ಬಿಡುತ್ತೆ. ನಿಮ್ಮೂರವ್ರ ಮದುವೆ ಆದರೆ ಎಲ್ಲರದ್ದು ಇಲ್ಲೇ ಮಾಡಿದ್ರೆ ಬಸ್ ಮಾಡೋ ಕಾಸೆಲ್ಲ ಮಿಕ್ಕೋಗ್ಬಿಡುತ್ತಮ್ಮ. ಎಲ್ಲರೂ ಮಾಡಬೇಕಲ್ಲ. ಹಾಂ, ನೀನು ಹೇಳು. ಬಸ್ ಕಾಸು ಯಾರ್ದ ಇನ್ನೊಬ್ರದ್ದು ಮದುವೆ ಐತೆ. ಹಾಂ, ನೋಡು. ಗ್ಲಾಸ್ ಆಫ್ ಮಾಡು ಗೈಸ್. ನೋಡಿ, ಇದೊಂದು ದೊಡ್ಡ ಚೌಟ್ರಿ. ಅದು ಅಲ್ಲಿಂದ ಇಲ್ಲಿವರೆಗೂ ಇದೆ, ಚೆನ್ನಾಗಿದೆ. ಇಲ್ಲಿ 2 ಚೌಟ್ರಿ ಇದೆಯಂತೆ. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ರೊಂಡೆ ಯಾವುದಮ್ಮ ಚೌಟ್ರಿ? ಹಾಂ, ಮಾವು ಚೌಟ್ರಿಲಿ ಅವರನ್ನ ಪುಯ್ನೋಟ್ ಕಿಂದೋಗ್ಬಿಟ್ಕೊಂತಾರ ನೋಡಿ. ನಮ್ಮಮ್ಮಗೆ ಗೊತ್ತಿಲ್ಲ. 3 ಚೌಟ್ರಿ ಅಂದರು. ಇಲ್ಲಿ ನೋಡಿದ್ರೆ 2 ಇರೋದು. ಅಲ್ಲ, ಮೇಲೆ ಒಂದು ಕೆಳಗಡೆ ಒಂದು ಚೌಟ್ರಿ ಇಟ್ಕೊಳಕ್ಕಾಗುತ್ತೆ ಯಾರಾದರೂ? ಏನಮ್ಮ ನೀವು ನೋಡು, ಚೌಟ್ರಿ ಎಲ್ಲ ಗುಡ್ಸ್ಕೊ ಬಂದ್ಬಿಟ್ಟು ನೀನು. ಯಾವುದೋ ಚೌಟ್ರಿ ಇದೇನಾ? ಇನ್ನೊಂದು ಚೌಟ್ರಿ ಅದು 2 ಐತಂತೆ. ರಮೇಶ್ ಅಂಕಲ್ ಹಾಯ್. ಇವರು ನಮ್ಮ ಚಿಕ್ಕಪ್ಪ. ಎಲ್ಲಿ ಅವರು? ಎಲ್ಲವ್ರ ನೋಡ್ಬಿಟ್ಟು ಬಂದ್ಬಿಟ್ರ ನೀವು? ಎಲ್ಲಿ ನಾನು ಬಂದಿಲ್ಲಪ್ಪ, ನಾನು ಒಬ್ಬನೇ ಬಂದಿದ್ದೆ. ಅವನು ಧ್ರುವ ಬಂದಿದ್ದೆ. ಬನ್ರಿ ವೆಲ್ಕಮ್ ಕೊಡಿ ಅಣ್ಣ. ಜೈ ಅಣ್ಣನ ಅದು ಗಡ್ಡ ಎಲ್ಲ ಬೆಳೆಸ್ಬಿಟ್ಟೆ ಹೆಂಗಾಗೋಗೈತೆ ನೋಡು. ಚೆನ್ನಾಗಿದೆ ಅಣ್ಣ. ಏನು ಗಡ್ಡ ಎಲ್ಲ ಬಿಟ್ಬಿಟ್ಟಿದ್ಯಾ? ಹಂಗೆ ಗುರ್ತ ಹಿಡಿಯೋಕ್ಕಾಗ್ತಾಯಿಲ್ಲ. ಬನ್ನಿತಾ
ಸುನ್ಯಾ ನೋಡಿ ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಸೌಂಡ್ಗೆ ಏನು ಕೇಳಿಸಲ್ಲ. ನಮ್ಮತ್ತೆ ಸಖತ್ತಾಗಿ ರೆಡಿ ಆಗಿದ್ದಾರೆ. ನಮ್ಮತ್ತೆ ಯಾವಾಗಲೂ ಹಿಂಗೆ ಇರೋದು, ಅವಾಗಿಂದ ಇವಾಗವರೆಗೂ ಒಂದೇ ಥರ ಅಲ್ಲಮ್ಮ. ನನ್ನ ಮದುವೆಯಿಂದನೂ ನಮ್ಮತ್ತೆ ನಂಗೆ ಅವರೇ, ಏನು ಒಂದು ಸ್ವಲ್ಪನೂ ಚೇಂಜ್ ಆಗಿಲ್ಲ. ಎಲ್ಲರೂ ಎಷ್ಟು ಚೇಂಜ್ ಆಗ್ತಾರೆ, ನೀನು ಯಾಕೆ ಚೇಂಜ್ ಆಗಿಲ್ಲ? ಹಾಂ ನೋಡ ನಮ್ಮಮ್ಮ ಎಷ್ಟು ಚೇಂಜ್ ಆಗೈತೆ, ವರ್ಕ್ ಬ್ಲೌಸ್ ಎಲ್ಲ ಹಾಕ್ಕೊಂತಿದ್ದೆ. ಚೈತ್ರ ಹಾಯ್. ಹಾಯ್ ಮನ್ವಿತಾ ಹಾಯ್ ಹೇಳು. ಏಯ್ ಹಾಯ್ ಹೇಳೆ, ನೀನು ನಿಮ್ಮ ಅಕ್ಕನ ಥರನೇನಾ? ಹಾಂ ಹಾಯ್. ನಿನ್ನ ಹೆಸ್ರೇನು? ನಿನ್ನ ಹೆಸ್ರೇನು ಮರ್ತೋಗಿದ್ದೀನಿ, ನಂಗೆ ಗೊತ್ತಿಲ್ಲ ನಿನ್ನ ಹೆಸರು. ದೀಕ್ಷಿತನಾ? ಇವನು ನೋಡಿ ನಮ್ಮ ಮನೆ ಬೆಳಗ್ಗೆಯಿಂದ ಸ್ಕೂಲ್ಗೆ ಹೋಗ್ಬಿಟ್ಟಿದ್ದಾನೆ ಪಾಪ, ಇವಾಗ ಬಂದವನೇ ರೆಡಿಯಾಗಿ ಅಲ್ಲ. ಹ್ಞೂ ಸಾಯಂಕಾಲ ಬಂದ. ನೋಡಿ ಡೆಕೋರೇಷನ್ ಆಗಿದೆ, ಇನ್ನು ಹುಡುಗ ಹುಡುಗಿದ್ ರೆಡಿ ಆಗಿಲ್ಲ, ಕಾಯ್ತಾ ಇದ್ದೀವಿ ಎಲ್ಲರೂ. ನಮ್ಮದೇ ಫಸ್ಟ್. ಮತ್ತೆ ಕೂರ್ಸ ಇಲ್ಲ ಎಲ್ಲಿ? ಹಾಯ್ ತಾ ಮಲ ಹಾಯ್. ಎಲ್ಲರೂ ಈಗ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಈಗ ಊಟ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮ ಪೂಜಾನೇ ಕಾಣಿಸ್ತಾ ಇಲ್ಲ. ಭಾಳ ಆಡೋಣ ಆ ಕಡೆ ಕೈಯಲ್ಲಿ. ರಿಸೆಪ್ಷನ್ ಎಲ್ಲ ಮುಗಿದ ಮೇಲೆ ನೋಡಿ ಎಲ್ಲರನ್ನೂ ಕೂರಿಸ್ಬಿಟ್ಟು ಟಿ ವಿಯಲ್ಲಿ ಇದೊಂದು ವಿಡಿಯೋನ ಪ್ಲೇ ಮಾಡ್ತಾರೆ. ಈ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಇದ್ರ ಸಾಂಗ್ ಹಾಕೋ ಆಗಿಲ್ಲ, ಯಾಕಂದರೆ ಕಾಪಿರೈಟ್ ಬರುತ್ತೆ. ಹಂಗಾಗಿ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ ಇದು ಬಂದು ನಮ್ಮತ್ತೆಯವ್ರದ್ದು. ನಮ್ಮತ್ತೆ ತೀರ್ಕೊಂಡು 3 ತಿಂಗಳಾಯಿತು. ಈಗ ಅವ್ರ ಮಗಂದೇ ಮದುವೆ ಇರೋದು. ನೋಡಿ ವಿಡಿಯೋಗ್ರಾಫರ್ ಬಂದು ಅವರಮ್ಮ ಅವರಪ್ಪದು ಎಲ್ಲ ಎಡಿಟ್ ಮಾಡಿ ಒಂದು ವಿಡಿಯೋ ಹಾಕಿದ್ದಾರೆ. ಈ ವಿಡಿಯೋ ನೋಡಬೇಕಾದ್ರೆ ಎಲ್ಲರೂ ಒಂದು ಸ್ವಲ್ಪ ಭಾವುಕರಾದರು ಅಂತಲೇ ಹೇಳ್ಬೋದು. ಎಲ್ಲರ ಕಣ್ಣಲ್ಲೂ ನೀರು ಬಂತು. ಇವತ್ತು ಅವ್ರ ತಾಯಿ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರಲ್ವ ಅವ್ರ ಮಗನ ಮದುವೆಯಲ್ಲಿ. ಪ್ರತಿಯೊಬ್ಬರಿಗೂ ಅಷ್ಟೇ ಅವ್ರ ತಾಯಿ ತುಂಬ ಇಂಪಾರ್ಟೆಂಟು ಅವ್ರ ಜೀವನದಲ್ಲಿ. ತಾಯಿ ಇರೋವಾಗ ಅವ್ರ ಬೆಲೆ ಗೊತ್ತಾಗಲ್ಲ, ಅವ್ರು ಹೋದ್ಮೇಲೆ ಅವ್ರ ಬೆಲೆ ಗೊತ್ತಾಗುತ್ತೆ. ಅಮ್ಮ ಅವ್ರ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ, ಅವ್ರು ಹೋದ್ಮೇಲೆ ಗೊತ್ತಾಗೋದು. ದಯವಿಟ್ಟು ಯಾರು ಕೂಡ ಅಪ್ಪ ಅಮ್ಮ ಇರೋರು ಅಪ್ಪ ಅಮ್ಮನ ಯಾರು ಕಳ್ಕೊಳ್ಳೋಕೆ ಹೋಗಬೇಡಿ. ಅವ್ರು ಇರೋವಾಗ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಕೂಡ ಚೆನ್ನಾಗಿರಿ ಅಪ್ಪ ಅಮ್ಮ ಹತ್ರ. ಮಕ್ಕಳ ಕಷ್ಟ ಸುಖದಲ್ಲಿ ಭಾಗಿಯಾಗೋದು ಒಬ್ಬ ತಾಯಿ ಮಾತ್ರನೇ. ದಯವಿಟ್ಟು ಯಾರು ಕೂಡ ನಿಮ್ಮ ತಾಯಿನ ಕಳ್ಕೊಳ್ಳೋಕೆ ಹೋಗಬೇಡಿ. ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ.